ವೀಕ್ಷಕರೇ, ಯೂಟ್ಯೂಬ್ ಮಾಡ್ತಕ್ಕಂಥ ಪ್ರತಿಯೊಬ್ರು ಕೂಡ ಮೇಜರ್ ಆಗಿ ದುಡ್ಡು ಮಾಡಬೇಕು ಅಂತ ಬರ್ತಾರೆ. ಬಹುತೇಕವಾಗಿ ಯೂಟ್ಯೂಬ್ ಅಲ್ಲಿ ಮಾನಿಟೈಸೇಷನ್ ಆಗದೆ ಇದ್ರೆ ದುಡ್ಡು ಬರಲ್ಲ. ಆ ದಿಸೆಯಿಂದಾಗಿ ಮಾನಿಟೈಸೇಷನ್ ರೂಲ್ಗಳು ಯಾವ ತರ ಇದಾವೆ, ಮಾನಿಟೈಸೇಷನ್ ನ ಹೇಗ್ ಮಾಡ್ಕೊಳ್ಳೋದು, ಮಾನಿಟೈಸೇಷನ್ ಆಗ್ಬೇಕಾದ್ರೆ ವಿಡಿಯೋಗಳು ಎಷ್ಟು ಅಪ್ಲೋಡ್ ಆಗಿರ್ಬೇಕು, ವಾಚ್ ಅವರ್ಸ್ ಎಷ್ಟಿರ್ಬೇಕು, ಸಬ್ಸ್ಕ್ರೈಬರ್ಸ್ ಎಷ್ಟಿರ್ಬೇಕು, ಈ ಒಂದು ಕ್ಲಾರಿಟಿ ವಿಡಿಯೋನ ಮಾಡ್ತಕ್ಕಂಥವ್ರಿಗೆ ಅಥವಾ ಯೂಟ್ಯೂಬ್ ಸ್ಟಾರ್ಟ್ ಮಾಡಿರ್ತಕ್ಕಂಥವ್ರಿಗೆ ಗೊತ್ತಿದ್ರೆ ಅವರು ಆ ರೀತಿಯಲ್ಲೇ ದುಡಿದು ಮಾನಿಟೈಸೇಷನ್ ಕಂಪ್ಲೀಟ್ ಮಾಡ್ಬೋದು. ಮಾನಿಟೈಸೇಷನ್ ಈಗ ಒಂದು 2 ಲೆವೆಲ್ ಇದೆ. ಬಹಳ ಹಿಂದೆ ಒಂದೇ ಲೆವೆಲ್ ಇದಿತ್ತು, ಈಗ 2 ಲೆವೆಲ್ ಇದೆ. ಬೇಸಿಕ್ ಆಗಿ ದುಡ್ಡು ಮಾಡ್ಲಿಕ್ಕೂ ಕೂಡ ಅವಕಾಶವನ್ನ ಯೂಟ್ಯೂಬ್ ಮಾಡಿಕೊಟ್ಟಿದೆ. ನಂತರದಲ್ಲಿ ಮುಖ್ಯವಾದ ಲೆವೆಲ್ ನಲ್ಲೂ ಕೂಡ ದುಡ್ಡು ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ. ಈ 2 ರೀತಿಯಾದ ಅವಕಾಶಗಳನ್ನ ನಾನು ಯಾವ ರೀತಿ ಇದಾವೆ ಅಂತಕ್ಕಂಥದ್ದನ್ನ ನಿಮ್ಗೆ ಲೈವ್ ಹೇಳ್ಕೊಡಕ್ ಹೋಗ್ತಾ ಇದ್ದಾನೆ. ನೀವೇನಾದ್ರೂ ನನ್ನ ಚಾನೆಲ್ಗೆ ಫಸ್ಟ್ ಟೈಮ್ ಬಂದು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಂಪ್ಲೀಟ್ ಯೂಟ್ಯೂಬ್ಗೆ ಸಂಬಂಧಪಟ್ಟಂತ ಇನ್ಫಾರ್ಮೇಶನ್ ನಾನು ಈ ಚಾನೆಲ್ ನಲ್ಲಿ ಕೊಡಕ್ ಹೋಗ್ತಾ ಇದ್ದೀನಿ. ಜೊತೆಗೆ ನಾನ್ ಮಾಡ್ತಕ್ಕಂತ ಈ ರೀತಿಯ ಎಲ್ಲ ವಿಡಿಯೋಗಳು ತಕ್ಷಣ ನಿಮ್ಗೆ ತಲುಪಬೇಕು ಅಂತ ಹೇಳಿದ್ರೆ ಪಕ್ಕದಲ್ಲೇ ಇರೋ ನೋಟಿಫಿಕೇಶನ್ ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಮುಂದುವರ್ಸೋಣ. ನಿಮ್ಮ ಮೊಬೈಲ್ ಅಲ್ಲಿ YT ಸ್ಟುಡಿಯೋ ಆಪ್ ಅನ್ನ ಆನ್ ಮಾಡ್ಕೊಳ್ಳಿ. YT ಸ್ಟುಡಿಯೋ ಆಪ್ ಅನ್ನ ಆನ್ ಮಾಡ್ಕೊಂಡ್ರೆ ನಿಮಗೆ ಡಾಸ್ ಬೋರ್ಡ್ ಅಲ್ಲಿ ಇದ್ರೆ ಈ ರೀತಿ ತೋರಿಸ್ತಾ ಇರುತ್ತೆ. ಡಾಸ್ ಬೋರ್ಡ್ ಅಲ್ಲಿ ಇದ್ರೆ ಈ ರೀತಿ ತೋರಿಸ್ತಾ ಇರುತ್ತೆ. ನಂತರದಲ್ಲಿ ಪಕ್ಕದಲ್ಲಿ ಕಂಟೆಂಟ್ ಇದೆ, ಪಕ್ಕದಲ್ಲಿ ಅನಾಲಿಟಿಕ್ಸ್ ಇದೆ, ಕಮ್ಯುನಿಟಿ ಇದೆ, ಪಕ್ಕದಲ್ಲಿ ಅರ್ನ್ ಅಂತ ಇದೆ. ಅಂದರೆ ಅಮೇರಿಕದ ಡಾಲರ್ ಸಿಂಬಲ್ ಇದೆಯಲ್ಲ ಅರ್ನ್, ಅಲ್ಲಿ ನೀವು ಕ್ಲಿಕ್ ಮಾಡಬೇಕು. ಈಗ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ಬಿಕಮ್ ಎ ಯೂಟ್ಯೂಬ್ ಪಾರ್ಟ್ನರ್ ಅಂತ ಒಂದು ಟೈಟಲ್ಲು ಕಾಣಿಸ್ಕೊಳ್ಳುತ್ತೆ. ಇಲ್ಲಿಂದ ನಿಮಗೆ ಆರಂಭ ಆಗುತ್ತೆ ಏನು ಯೂಟ್ಯೂಬು ಮಾನಿಟೈಸೇಷನ್ ಮಾಡೋದಕ್ಕೆ ಕ್ರೈಟೀರಿಯಾನ ಕೊಟ್ಟಿದೆ ಅಂತ. ಪಕ್ಕದಲ್ಲೇ ಸ್ಟಾರ್ಟ್ ಯುವರ್ ಅರ್ನಿಂಗ್ ಜರ್ನಿ ಅಂತ ಕೊಡ್ತಾರೆ. ಅದರಲ್ಲಿ ಮೆಂಬರ್ಶಿಪ್ ಅಂತ ಕೆಳಗಡೆ ಇದೆ. ಅದ್ರ ಪಕ್ಕದಲ್ಲೇ ಸೂಪರ್ ಅಂತಿದೆ, ಸೂಪರ್ ಥ್ಯಾಂಕ್ಸ್ ಅಂತ ಹೇಳ್ತೀವಿ. ಅದ್ರ ಪಕ್ಕದಲ್ಲೇ ಶಾಪಿಂಗ್ ಅಂತ ಇದೆ. ಬೇಸಿಕ್ ಆಗಿ ಈ 3 ಆಪ್ಷನ್ಸ್ನ ಯೂಟ್ಯೂಬು ನಿಮಗೆ ದುಡ್ಡು ಮಾಡಲಿಕ್ಕಾಗಿ ಕೊಡುತ್ತೆ. ಬೇಸಿಕ್ ಆಗಿ ನೆನ್ಪಿಟ್ಕೊಳ್ಳಿ. ಹಾಗಾದರೆ ಇದಕ್ಕೆ ಎಲಿಜಿಬಿಲಿಟಿ ಏನು ಅಂತಕ್ಕಂಥದ್ದನ್ನು ನೋಡಿದ್ರೆ ಮುಂದೆ ಕೊಡ್ತಾರೆ, ಎಲಿಜಿಬಿಲಿಟಿ ಅಂತ ಹೇಳ್ತಾರೆ. ಮತ್ತು ಡೇಟಾವನ್ನು ಎಲ್ಲಿವರೆಗೆ ನಾವು ಶೋ ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದನ್ನು ಹೇಳ್ತಾ ಹೋಗ್ತಾರೆ. ಡೇಟಾ ಶೋ ಆಗ್ತಿರೋದು 4th May 2026ವರೆಗೆ ಅಂತಕ್ಕಂಥದ್ದು. ನಂದು ಇದು ಹೊಸ ಚಾನಲ್ಲು. ಇನ್ನೊಂದು ಚಾನಲ್ ಹೋದರೆ ಅದರಲ್ಲಿ ಇನ್ನೂ ಕೂಡ ನಿಮಗೆ ಡೀಟೇಲ್ಸ್ ಗೊತ್ತಾಗುತ್ತೆ. ಈ ಹೊಸ ಚಾನಲ್ಲೇ ನಿಮಗೆ ಹೇಳ್ಕೊಡ್ತಿದ್ದೀನಿ. ಯಾಕಂತ ಹೇಳಿದ್ರೆ ಹೊಸದಾಗಿ ಯಾರೆಲ್ಲ ಚಾನಲ್ ಮಾಡಿದಾರೋ ಅವ್ರಿಗೆ ಬೇಸಿಕ್ ಇನ್ಫಾರ್ಮೇಷನ್ ಕೂಡ ಸಿಗುತ್ತೆ. ಈ ಬೇಸಿಕ್ ಆಗಿ ಆ 3 ಆಪ್ಷನ್ಸು ದುಡ್ಡು ಮಾಡೋದಕ್ಕೆ ನಿಮಗೆ ಸಿಗಬೇಕು ಅಂತ ಹೇಳಿದ್ರೆ ಅವ್ರು ಹೇಳ್ತಾರೆ, ಮೊದಲನೇದಾಗಿ ಇಲ್ಲಿ 500 ಸಬ್ಸ್ಕ್ರೈಬರ್ಸ್ ಇರಬೇಕು ಅಂತ. ನೋಡಿ ಲಾಸ್ಟಲ್ಲಿ ತೋರಿಸ್ತಾ ಇದ್ದಾರಲ್ಲ 500 ಸಬ್ಸ್ಕ್ರೈಬರ್ಸು, ಇದು ಕಂಪ್ಲೀಟ್ ಆಗಬೇಕು. ಈ ಬ್ಲೂ ಅಂತಕ್ಕಂಥದ್ದು ಕಂಪ್ಲೀಟ್ ಆಗಿ ಮುಂದಕ್ಕೆ ಹೋಗಬೇಕು. 500 ಸಬ್ಸ್ಕ್ರೈಬರ್ಸು ಇರಬೇಕು ನೀವು ಮೇಲಿನ 3 ಆಪ್ಷನ್ಸಲ್ಲಿ ದುಡ್ಡು ಮಾಡಬೇಕು ಅಂದರೆ. ಇನ್ನು ಎರಡನೇದಾಗಿ ಅವ್ರು ಹೇಳ್ತಾರೆ 3 ವಿಡಿಯೋ ಅಪ್ಲೋಡ್ ಅಂತ ಹೇಳ್ತಾರೆ. ಅಂದರೆ 500 ಸಬ್ಸ್ಕ್ರೈಬರ್ಸ್ ಇರಬೇಕು, 3 ವಿಡಿಯೋ 90 ಡೇಸ್ ಒಳಗಡೆ ಅಪ್ಲೋಡ್ ಆಗಿರಬೇಕು. ಅದು ಆಗಿರೋದ್ರಿಂದ ಇವರು ಕಂಪ್ಲೀಟ್ ಮಾಡಿ ಆ ಬ್ಲೂವನ್ನು ತೋರಿಸ್ತಾ ಇದ್ದಾರೆ. ಅಂದರೆ 3 ವಿಡಿಯೋ ಅಪ್ಲೋಡ್ ಆಗಿದೆ, ಅದು ಅವ್ರ ಕ್ರೈಟೀರಿಯಾ. ಅದು 3 ವಿಡಿಯೋ ಅಪ್ಲೋಡ್ ಆಗಿದೆ 90 ಡೇಸ್ ಒಳಗಡೆ, ಅದಾಗಿರೋದ್ರಿಂದ ಕಂಪ್ಲೀಟ್ ಮಾಡಿ ತೋರಿಸ್ತಾ ಇದ್ದಾರೆ. ಆದರೆ ಸಬ್ಸ್ಕ್ರೈಬರ್ಸು 96 ಇರೋದ್ರಿಂದ ಅದು ಇನ್ನೂ ಕೂಡ ಕಂಪ್ಲೀಟ್ ಆಗಿಲ್ಲ. ಜೊತೆಗೆ ಅಂಡ್ ಒನ್ ಆಫ್ ದ ಫಾಲೋಯಿಂಗ್ ಅಂತ ಕರೀತಾರೆ. ಅದ್ರ ಜೊತೆಗೆ ಇನ್ನೇನು ಕ್ರೈಟೀರಿಯಾ ಕಂಪ್ಲೀಟ್ ಆಗಿರಬೇಕು ಆ 3 ಆಪ್ಷನ್ಸಲ್ಲಿ ದುಡ್ಡು ಮಾಡೋದಕ್ಕೆ ಅಂತ ಹೇಳಿದ್ರೆ, ಮತ್ತೊಂದು ಹೇಳ್ತಾರೆ 27 ವ್ಯಾಲಿಡ್ ಪಬ್ಲಿಕ್ ವಾಚ್ ಅವರ್ಸ್ ಇದೆ, ಆದರೆ ನೀವು 3000 ವಾಚ್ ಅವರ್ಸನ್ನು ಕಂಪ್ಲೀಟ್ ಮಾಡಬೇಕು ಅಂತಾರೆ. ಅದು ಎಷ್ಟು ದಿನದ ಒಳಗಡೆ? 365 ಡೇಸ್ ಒಳಗಡೆ ಕಂಪ್ಲೀಟ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. 365 ಡೇಸ್ ಒಳಗಡೆ 3000 ವಾಚ್ ಅವರ್ಸು ಕಂಪ್ಲೀಟ್ ಆಗಿರಬೇಕು ನೀವು ಆ 3 ಆಪ್ಷನ್ಸಲ್ಲಿ ದುಡ್ಡು ಮಾಡೋದಕ್ಕೆ ಅಂತಕ್ಕಂಥದ್ದು. ಇನ್ನು ಕೆಳಗಡೆ 3 ಮಿಲಿಯನ್ಸ್ ವ್ಯೂಸು ಕಂಪ್ಲೀಟ್ ಆಗಿರಬೇಕು ಅಂತ ಹೇಳ್ತಾರೆ. ಅದು 90 ಡೇಸ್ ಒಳಗಡೆ, ಅದು ಶಾರ್ಟ್ಸಲ್ಲಿ ಅಂತ. ನೀವೇನಾದ್ರು ಶಾರ್ಟ್ಸನ್ನು ಏನಾದ್ರು ಕನ್ಸಿಡರ್ ಮಾಡಿ ಮಾನಿಟೈಸೇಷನ್ ಮಾಡಬೇಕು ಮೊದಲನೇ ಆಪ್ಷನ್ಸ್ಗೆ ಅಥವಾ ಬೇಸಿಕ್ ಮಾನಿಟೈಸೇಷನ್ಗೆ ಅಂದರೆ 3 ಮಿಲಿಯನ್ಸ್ ವ್ಯೂಸು ಕಂಪ್ಲೀಟ್ ಆಗಿರಬೇಕು. ಅದಕ್ಕೆ ಕ್ರೈಟೀರಿಯಾ 90 ಡೇಸ್ ಒಳಗಡೆ ಅಂತಕ್ಕಂಥದ್ದು. ಹೀಗೆ ಕಂಪ್ಲೀಟ್ ಮಾಡಿದರೆ ನಿಮಗೆ ಕೆಲವು ಬೆನಿಫಿಟ್ಸು ಸಿಗ್ತವೆ. ಅಂದರೆ 3 ಹೇಳಿದ್ರಲ್ಲ ಮೇಲ್ಗಡೆ, ಆ 3 ಬೆನಿಫಿಟ್ಸು ಸಿಗ್ತವೆ ಅಂತ ಹೇಳ್ತಾರೆ.
ಅಡಿಷನಲ್ ಆಗಿ ಕೆಲವು ಬೆನಿಫಿಟ್ಸು ಸಿಗ್ತವೆ. ಅದೇನಪ್ಪ ಅಂತ ಹೇಳಿದ್ರೆ 2 ಸ್ಟೆಪ್ ವೆರಿಫಿಕೇಷನ್ಸು ಕೂಡ ನಿಮಗೆ ಮಾಡ್ಕೊಳ್ಳೋದಕ್ಕೆ ಅವಕಾಶ ಸಿಗುತ್ತೆ ಅಂತಕ್ಕಂತ ಹೇಳ್ತಾರೆ. ಇದು ನೀವು ಬೇಸಿಕ್ ಆಗಿ ಮಾನಿಟೈಸೇಷನ್ ಮಾಡಿ ಸೂಪರ್ ಥ್ಯಾಂಕ್ಸ್ ಅಂತ ತಗೊಳ್ಳೋದು, ಮತ್ತೆ ಜಾಯಿನ್ ಬಟನ್ ತಗೊಳ್ಳೋದು, ಮತ್ತೆ ಶಾಪಿಂಗ್ ಆಪ್ಷನ್ಸ್ನ ತೆಗೆದುಕೊಳ್ಳೋದು, ಅಂದರೆ ಪ್ರಾಡಕ್ಟ್ನ ಟ್ಯಾಗ್ ಮಾಡಿ ಅವರು ಕ್ಲಿಕ್ ಮಾಡಿದ್ರೆ ಅದರ ಪರ್ಸೆಂಟೇಜ್ ಬರುತ್ತಲ್ಲ, ಅದನ್ನು ಕೊಡಲಿಕ್ಕೆ ಈ ಒಂದು ಕ್ರೈಟೀರಿಯಾನ ಮುಗಿಸಿರಬೇಕು ಅಂತ ಹೇಳ್ತಾರೆ. ನೆಕ್ಸ್ಟ್ ಕ್ರೈಟೀರಿಯಾಕ್ಕೆ ಹೋಗೋಣ ಬನ್ನಿ. ಇದು ಬಹಳ ಇಂಪಾರ್ಟೆಂಟ್ ಕ್ರೈಟೀರಿಯಾ ಆಗುತ್ತೆ, ಯಾಕಂದರೆ ಹೆಚ್ಚು ದುಡ್ಡು ಮಾಡೋದಕ್ಕೆ ಇಲ್ಲೇ ಸಾಧ್ಯ ಆಗೋದು. ನೆಕ್ಸ್ಟ್ ಹೇಳ್ತಾರೆ ಕಂಟಿನ್ಯೂ ಟು ಗ್ರೋ ಅಂತ ಹೇಳ್ತಾರಲ್ಲ, ಇಲ್ಲಿ ಬನ್ನಿ ಏನು ಬೇಕು ಅಂತ ಹೇಳ್ತಾರೆ. ಅವ್ರು ಹೇಳ್ತಾರೆ ವಾಚ್ ಪೇಜ್ ಆ್ಯಡ್ಸಲ್ಲಿ ನೀವು ದುಡ್ಡು ಮಾಡಬೇಕು ಅಂತ ಹೇಳಿದ್ರೆ, ದೆನ್ ಶಾರ್ಟ್ ಫೀಡ್ ಆ್ಯಡ್ಸಲ್ಲಿ ದುಡ್ಡು ಮಾಡಬೇಕು ಅಂತ ಹೇಳಿದ್ರೆ, ಅಂದರೆ ಆ್ಯಡ್ಸ್ ಮೇಲೆ ಏನಾದರೂ ನೀವು ದುಡ್ಡು ಮಾಡಬೇಕು ಅಂದರೆ ಈ ಕ್ರೈಟೀರಿಯಾ ಮುಗಿಸ್ಲೇಬೇಕು ಅಂತಾರೆ. ಬನ್ನಿ ಎಲಿಜಿಬಿಲಿಟಿ ಏನಿದೆ ನೋಡೋಣ. ಮೊದಲನೇ ಎಲಿಜಿಬಿಲಿಟಿಯನ್ನು ಅವ್ರು ಹೇಳ್ತಾ ಇದ್ದಾರೆ 1000 ಸಬ್ಸ್ಕ್ರೈಬರ್ಸ್ನ ನೀವು ಕಂಪ್ಲೀಟ್ ಮಾಡಿರಬೇಕು ಅಂತ ಹೇಳ್ತಾರೆ. ಇದು ಮೊದಲನೇ ಬೇಸಿಕ್ ಕ್ರೈಟೀರಿಯಾ. ಎರಡನೇದಾಗಿ 4000 ವಾಚ್ ಅವರ್ಸು ಕಂಪ್ಲೀಟ್ ಆಗಿರಬೇಕು, ಅದು ಕೂಡ 365 ಡೇಸ್ ಒಳಗಡೆ ಅಂತ ಹೇಳ್ತಾರೆ. ಇನ್ನು ನಂತರದಲ್ಲಿ ಶಾರ್ಟ್ಸಲ್ಲಿ ಏನಾದರೂ ನೀವು ಕಂಪ್ಲೀಟ್ ಮಾಡ್ತೀರಿ ಅಂದರೆ 10 ಮಿಲಿಯನ್ ವ್ಯೂಸು ಬಂದಿರಬೇಕು, ಅದರಲ್ಲಿ 90 ಡೇಸ್ ಒಳಗಡೆ ಬಂದಿರಬೇಕು ಅಂತ ಹೇಳ್ತಾರೆ. ಬಹುತೇಕವಾಗಿ ಶಾರ್ಟ್ಸಲ್ಲಿ ಬಂದುಬಿಡುತ್ತೆ, ಉಳಿದಂತೆ ನಿಮಗೆ ಸಬ್ಸ್ಕ್ರೈಬರ್ಸು ಬಂದುಬಿಡ್ತಾರೆ. ಆದರೆ 4000 ವಾಚ್ ಅವರ್ಸು ನೀವು ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ, ಅದ್ರ ಮೇಲೆ ಫೋಕಸ್ ಮಾಡಬೇಕಾಗತ್ತೆ. ಹೀಗೆ ನೀವು ವಾಚ್ ಪೇಜ್ ಆ್ಯಡ್ಸಿಂದ ನೀವೇನಾದ್ರು ದುಡ್ಡು ಮಾಡಬೇಕು ಅಂತ ಹೇಳಿದ್ರೆ, ನೀವು ವಿಡಿಯೋನ ಕ್ಲಿಕ್ ಮಾಡಿದಾಗ ಆ್ಯಡ್ಸ್ ಬರುತ್ತಲ್ಲ, ಆ ಆ್ಯಡ್ಸಲ್ಲಿ ದುಡ್ಡು ಕೊಡಬೇಕು ಅಂದರೆ ಈ ಕ್ರೈಟೀರಿಯಾನ ನೀವು ಮುಗಿಸ್ಬೇಕು. ಇದು ಇಂಪಾರ್ಟೆಂಟ್. ಯಾಕೆಂತ ಹೇಳಿದ್ರೆ ನಿಮಗೆ ಅಡ್ವರ್ಟೈಸ್ ಹಾಕೋದ್ರಿಂದನೇ ಹೆಚ್ಚು ದುಡ್ಡು ಯೂಟ್ಯೂಬ್ ಕೊಡಲಿಕ್ಕೆ ಸಾಧ್ಯ ಇದೆ. ಈಗ ಸೂಪರ್ ಥ್ಯಾಂಕ್ಸ್ ಅಂದರೆ ಎಷ್ಟು ಜನ ತಗೊಳ್ತಾರೆ, ಮೆಂಬರ್ಶಿಪ್ ಅಂದರೆ ಎಷ್ಟು ಜನ ತೆಗೆದುಕೊಳ್ತಾರೆ, ಅಥವಾ ಶಾಪಿಂಗ್ ಅಂದರೆ ಎಷ್ಟು ಜನ ಶಾಪಿಂಗ್ ಮಾಡಿ ತಗೊಳ್ತಾರೆ. ಇದು ಒಂದು ಲಿಮಿಟ್ಟು, ಅದು ಹೆಚ್ಚು ಜನ ಮಾಡ್ತಾರೆ ಅಂತ ಹೇಳಲಿಕ್ಕೆ ಬರಲ್ಲ. ಆದರೆ ಹೆಚ್ಚು ವಿಡಿಯೋ ಓಡಿದಷ್ಟು ಆ್ಯಡ್ಸ್ ಬರ್ತಾ ಇರುತ್ತೆ, ಅದ್ರ ಪ್ರಕಾರ ದುಡ್ಡು ಕೂಡ ಅರ್ನ್ ಆಗ್ತಾ ಇರುತ್ತೆ. ಆ ದಿಸೆಯಿಂದಾಗಿ ಎರಡನೇ ಕ್ರೈಟೀರಿಯಾವನ್ನು ಮುಗಿಸ್ಲಿಕ್ಕೆ ಎಲ್ಲ ಯೂಟ್ಯೂಬರ್ಸು ಮೊದಲನೇ ಪ್ರಯತ್ನವನ್ನು ಮಾಡಬೇಕು. ಅದು ಆರ್ಗ್ಯಾನಿಕ್ ಆಗಿ, ವೆರಿ ಇಂಪಾರ್ಟೆಂಟು, ನೆನ್ಪಿಟ್ಕೊಳ್ಳಿ, ಆರ್ಗ್ಯಾನಿಕ್ ಆಗಿ. ಬೇರೆ ಬೇರೆ ರೀತಿ ಮಾಡಿದ್ರೆ ಚಾನಲ್ಲೇ ಇರೋದಿಲ್ಲ, ಮಾನಿಟೈಸೇಷನ್ ಆಗೋದಿಲ್ಲ. ಮಾನಿಟೈಸೇಷನ್ ಆಗಿದ್ರೂ ಕೂಡ ಡಿಮಾನಿಟೈಸೇಷನ್ ಆಗೋ ಚಾನ್ಸಸ್ಗಳು ಇರ್ತವೆ. ಆ ದಿಸೆಯಿಂದಾಗಿ ಆರ್ಗ್ಯಾನಿಕ್ ಆಗಿ ಈ ಒಂದು ಎಲ್ಲ ಕ್ರೈಟೀರಿಯಾನ ಫಿಲ್ ಮಾಡಿಕೊಂಡ್ರೆ ಖಂಡಿತ ದುಡ್ಡು ಮಾಡ್ಬೋದು. ಮಾನಿಟೈಸೇಷನ್ 2 ಕ್ರೈಟೀರಿಯಾನು ಕೂಡ ನಿಮ್ಗೆ ಕಂಪ್ಲೀಟ್ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಯಾರೆಲ್ಲ ದುಡ್ಡು ಮಾಡಬೇಕು ಅಂತಿದ್ದೀರೋ ಇವರು ಈ ಕ್ರೈಟೀರಿಯಾವನ್ನ ಆರ್ಗ್ಯಾನಿಕ್ ಆಗಿ ಮುಗಿಸ್ಕೊಳ್ಳಿ, ಬೇರೆ ಯಾವುದೇ ರೀತಿಯಾಗಿ ಮುಗಿಸೋಕೆ ಹೋಗ್ಬೇಡಿ, ಯಾಕಂದ್ರೆ ಯೂಟ್ಯೂಬ್ ಸಪೋರ್ಟ್ ಮಾಡಲ್ಲ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಯಾರೆಲ್ಲ ಯೂಟ್ಯೂಬ್ ಮಾಡ್ತಾ ಇದಾರೋ, ಅದರಲ್ಲೂ ಬಿಗಿನರ್ಸ್ ಇದಾರೋ, ಅವ್ರಿಗೆ ಈ ರೀತಿಯಾದ ಇನ್ಫಾರ್ಮೇಶನ್ಗಳು ಬಹಳ ಇಂಪಾರ್ಟೆಂಟ್ ಆಗ್ತವೆ. ದಯಮಾಡಿ ಶೇರ್ ಮಾಡಿ, ಅವ್ರಿಗೂ ಕೂಡ ಸಪೋರ್ಟ್ ಮಾಡಿ. ಏನಾದ್ರು ಕೇಳಬೇಕು ಹೇಳಬೇಕು ಅಂತಿದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಮತ್ತೊಂದು ಇದೇ ರೀತಿಯಾದ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ. ಥ್ಯಾಂಕ್ ಯು ಆಲ್, ಲವ್ ಯು ಆಲ್.